ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಶುಚಿ ದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾನಸ ಆತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಚೈಲಾಜಿನ ಕುಶೋತ್ತರಂ. ಸ್ಥಿರವಾದಂತಹ ಆಸನವನ್ನು ಹಾಕಬೇಕು. ಅದಕ್ಕೆ ಪದ್ಮಾಸನ ಬಹಳ ಸ್ಥಿರ ಅಂತ ಹೇಳ್ತಾರೆ. ಕೈ ಕಾಲು ಆಡಿಸ್ತಾ ಇರುವುದಿಲ್ಲ ಮತ್ತು ಅತೀ ಉಚ್ಚವೂ ಇಲ್ಲದ ಅತಿ ನೀಚವೂ ಇಲ್ಲದಂತಹ ಸ್ಥಿರವಾದಂತಹ ಶುಚಿಯಾದಂತಹ ಒಂದು ಸ್ಥಾನವನ್ನ, ಒಂದು ಆಸನವನ್ನ ಇಟ್ಕೋಬೇಕು. ಸುಖಾಸನವೇ ಆದರೆ ಅದರಲ್ಲೇ ಕೂಡಬಹುದು, ಪದ್ಮಾಸನವಾದರೆ ಅದರಲ್ಲೇ ಕೂಡಬಹುದು, ಮತ್ಯಾವುದು ವಜ್ರಾಸನ ಆದರೆ ಅದರಲ್ಲೂ ಕೂಡಬಹುದು. ಯಾವುದು ಅತಿ ಹೆಚ್ಚು ನಮಗೆ ಗಂಟೆಗಟ್ಟಲೆ ಕೂರೋದಕ್ಕೆ ಅನುಕೂಲಕರವೋ ಅಂತಹ ಒಂದು ಆಸನ, ಅಂತಹ ಒಂದು ಶುಚಿಯಾದಂತಹ ಒಂದು ಸ್ಥಾನ, ಇವುಗಳಲ್ಲಿ ಕೂತು ಆತ್ಮನಲ್ಲೇ ಒಳಗಿಟ್ಟು ಯಾರು ಧ್ಯಾನವನ್ನ ಮಾಡ್ತಾರೋ ಅಂತಹವರಿಗೆ ಸಿದ್ಧಿ ಬಹಳ ಬೇಗ ಉಂಟಾಗುತ್ತೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತೌ ಫಾಲ್ಗುಣ ಮಾಸೆ ಕೃಷ್ಣ ಪಕ್ಷೆ. ಇಂದು 10ನೇ ತಾರೀಕು ಮಂಗಳವಾರ, ಸಪ್ತಮಿ ತಿಥಿ ಹಾಗೂ ಇಂದು ಅನುರಾಧ ನಕ್ಷತ್ರ. ಇಂದಿನ ಭವಿಷ್ಯವನ್ನು ನೋಡೋಣ. ಅನುರಾಧ ನಕ್ಷತ್ರದ ಅಧಿಪತಿ ಶನೀಶ್ವರ. ಆದ್ದರಿಂದ ಇವತ್ತು ಎಲ್ಲರಿಗೂ ಕೂಡ ಸ್ವಲ್ಪ ನಿಧಾನವಾಗಿ ಪರಿಣಾಮಗಳು ಗೋಚರವಾಗುತ್ತೆ. ಮಧ್ಯಾಹ್ನದ ಸ್ವಲ್ಪ ಪೇಷನ್ಸ್ ಇಂದ ಇರಬೇಕು. ಇವು ಬೆಳಗ್ಗೆ ಕೇಳಿದಂತಹ ವಿಷಯಕ್ಕೆ ನಿಮಗೆ ಮಧ್ಯಾಹ್ನ ಉತ್ತರಾದಿಗಳು ಸಿಗಬಹುದು. ಮೇಷರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಬೆಳಗ್ಗೆ ಎಲ್ಲವೂ ಚೆನ್ನಾಗಿರುತ್ತೆ, ಮಧ್ಯಾಹ್ನದ ಹೊತ್ತಿಗೆ ಸ್ವಲ್ಪ ಕಷ್ಟಕರವಾಗುತ್ತೆ. ಮುಖ್ಯ ನಿರ್ಧಾರಗಳಿಂದ 2-3 ದಿನಗಳ ತನಕ ಬೇಡ, ಸಹಕಾರ ಇರುವುದಿಲ್ಲ. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ದಾಂಪತ್ಯದಲ್ಲಿ, ಪ್ರೇಮದಲ್ಲಿ ಹಾಗೂ ನಿಮ್ಮ ಪಾರ್ಟ್ನರ್ಶಿಪ್ ವ್ಯವಹಾರಗಳಲ್ಲಿ ಎಲ್ಲದರಲ್ಲೂ ಕೂಡ ಇವತ್ತು ಜಯ ಪ್ರಾಪ್ತಿ. ಮಿಥುನ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಇವತ್ತು ಶತ್ರುಗಳು ಹಿಮ್ಮೆಟ್ಟುತ್ತಾರೆ, ಯಾವುದೇ ರೀತಿಯ ತೊಂದರೆಯೂ ನಿಮಗೆ ಆಗೋದಿಲ್ಲ. ಆರೋಗ್ಯದಲ್ಲಿ ಕೂಡ ಸುಧಾರಣೆ, ಪರಾಕ್ರಮದಿಂದ ಎಲ್ಲವನ್ನು ಗೆಲ್ತೀರಿ. ಕರ್ಕ ರಾಶಿಯವರಿಗೆ ಸ್ವಲ್ಪ ಕ್ಲಿಷ್ಟಕರವಾದಂತಹ ದಿವಸ. ಮುಖ್ಯವಾದಂತಹ ನಿರ್ಧಾರಗಳು ಬೇಡ. ಮುಖ್ಯವಾದಂತಹ ನಿರ್ಧಾರಗಳಲ್ಲಿ ಇವತ್ತು ನಿಮಗೆ ಹಣಕಾಸಿನ ತೊಂದರೆಗಳಿಂದ ಮನಸ್ಸಿಗೆ ಸ್ವಲ್ಪ ಖೇದವಾಗಬಹುದು. ಸಿಂಹರಾಶಿಯವರಿಗೆ ಇವತ್ತು ಅತ್ಯುತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಮುಖ್ಯವಾದಂತಹ ವಿಚಾರಗಳಲ್ಲಿ ಇವತ್ತು ಸ್ವಲ್ಪ ನಿರ್ಧಾರಗಳನ್ನು ತಗೊಳ್ಳದೇ ಇರೋದೇ ವಾಸಿ. ಯಾಕೆಂತಂದ್ರೆ ಇವತ್ತು ನಿಮ್ಮ ಸಂಪೂರ್ಣವಾದಂತಹ ಗಮನ ಮನೆಯ ಮೇಲೆ ಇರಬೇಕು, ತಾಯಿಯ ಕಡೆಗೆ ಮತ್ತು ಆಸ್ತಿಪಾಸ್ತಿ ವಿಚಾರಗಳಲ್ಲಿ ಇರುತ್ತೆ. ಕನ್ಯಾ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ. ಕಾರ್ಯಕ್ಷೇತ್ರದಲ್ಲಿ ಯಶಸ್ಸು. ಮಾಧ್ಯಮಗಳಲ್ಲಿ ಇರೋರಿಗಂತೂ ಅತಿ ಹೆಚ್ಚಿನ ಯಶಸ್ಸು. ನಿಮ್ಮ ಪರಾಕ್ರಮದಿಂದ ಎಲ್ಲವನ್ನು ಇವತ್ತು ಸಾಧಿಸುವಂತಹ ದಿನ ಆಗಿರುತ್ತೆ. ತುಲಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಅನಿಸಬಹುದು. ಆದರೂ ಕೂಡ ಸಂಸಾರದಲ್ಲಿ ನೀವು ನಿಮ್ಮ ಪ್ರೀತಿ ಪಾತ್ರರೊಡನೆ ಇವತ್ತು ಸಮಯವನ್ನು ಹೆಚ್ಚಾಗಿ ಕಳೆದು ಕಾರ್ಯಕ್ಷೇತ್ರ ಜವಾಬ್ದಾರಿಗಳನ್ನ ಕೆಲಸದಲ್ಲಿ ಆಫೀಸಲ್ಲೇ ಬಿಟ್ಟು ಇವತ್ತು ಮನೆಯವರ ಜೊತೆ ಜಾಸ್ತಿ ಕೆಲಸವನ್ನು ನೀವು ಮಾಡಿದಾಗ ಇವತ್ತು ಅತ್ಯುತ್ತಮವಾದಂತಹ ದಿನವಾಗಿ ಪರಿಣಮಿಸುತ್ತದೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿಯಾಗುತ್ತೆ. ಹಿಂದಿನ 2-3 ದಿನಗಳಲ್ಲಿ ಅನೇಕ ತೊಂದರೆಗಳನ್ನು ನೀವು ಅನುಭವಿಸಿದ್ರಿ. ಈಗ ಅದೆಲ್ಲದಕ್ಕೂ ಪರಿಹಾರ ಪ್ರಾಪ್ತಿಯಾಗಿ ಮಾರ್ಗದರ್ಶನ ಪ್ರಾಪ್ತಿಯಾಗಿದೆ. ಧನು ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ. ಮುಖ್ಯ ನಿರ್ಧಾರಗಳು ಬೇಡ. ಇವತ್ತು ಯಾವುದೇ ರೀತಿಯ ಸಹಕಾರ ಬೇರೆಯವರಿಂದ ಇವತ್ತು ನಿಮಗೆ ಪ್ರಾಪ್ತಿ ಆಗುವುದಿಲ್ಲ. ಆರೋಗ್ಯದಲ್ಲೂ ಕೂಡ ಸಮಸ್ಯೆಗಳು ಕಾಣಬಹುದು. ಖರ್ಚು ವೆಚ್ಚಗಳು ಹೆಚ್ಚಾಗಬಹುದು. ಮಕರ ರಾಶಿಯವರಿಗೆ ಉತ್ತಮವಾದಂತಹ ದಿವಸ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಇಷ್ಟಾರ್ಥ ಸಿದ್ಧಿ, ಬಂಧು ಮಿತ್ರರಿಂದ ಇವತ್ತು ಧನಾಗಮ. ಕುಂಭರಾಶಿಯವರಿಗೆ ಕಾರ್ಯಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಯಶಸ್ಸು. ಯಾವುದೇ ರೀತಿಯ ಕೆಲಸವನ್ನು ಮಾಡಿದರೂ ಇವತ್ತು ನಿಮ್ಮ ಪರವಾಗಿ ಆಗುತ್ತೆ, ಜಯ ಪ್ರಾಪ್ತಿ. ಮೀನರಾಶಿಯವರಿಗೆ ಭಾಗ್ಯೋದಯವಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಶ್ಲೋಕ ಇತ್ಯಾದಿಗಳನ್ನು ಹೇಳಿಕೊಂಡ್ರೆ ಇವತ್ತು ಹೆಚ್ಚಿನ ಫಲವನ್ನು ನೀವು ನೋಡಬಹುದು. ಕಾರ್ಯದಲ್ಲಿ ಇವತ್ತು ಮುಖ್ಯವಾದಂತಹ ಬದಲಾವಣೆಗಳು ನಿಮ್ಮ ಪರವಾಗಿ ಸಾಧ್ಯ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ, ಗೀತಾ ಶ್ಲೋಕಗಳ ಶ್ರವಣ, ಪಠಣ, ಮನನ, ಲೇಖನ ಯಾವುದು ಒಂದನ್ನು ಕೂಡ ಮಾಡಿದರೂ ಕೂಡ ಜನ್ಮಾಂತರದ ಪಾಪಗಳನ್ನು ನಾವು ಕಳ್ಕೋಬಹುದು. ಶುಭಮಸ್ತು. ಶ್ರೀಕೃಷ್ಣ ವಿಜಯ.